ಈಗ ಚಿಕನ್ ಚೆನ್ನಾಗಿ ಬೆಂದು ಈ ಥರ ನೀರು ಬಿಡ್ಕೊಂಡಿದ್ರೆ ಇವಾಗ ನಾವು ಟೊಮೊಟೊ, ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಎಣ್ಣೆಲಿ ಹಾಕಿ ಬೇಯಿಸಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ತೆಗೆದ್ಬಿಟ್ಟು ಚಿಕನ್ಗೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಡಪ್ಪ ಇಲ್ಲಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗೋಡಂಬಿ ಹಾಕೊಂಡ್ರೆ, ಬಾದಾಮಿ ಹಾಕ್ಬಿಟ್ಟು ಮಸಾಲೆಗೆ ರುಬ್ಕೊಂಡ್ರೆ, ಸ್ವಲ್ಪ ಕಾಯಿ ಹಾಕ್ಬಾರ್ದು, ಕಾಯಿ ರಸನ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಇದು ಚೆನ್ನಾಗಿ ಕಡಿಮೆ ಉರಿನಲ್ಲಿ ಬೇಯೋ ಥರ ಮಾಡಿಬಿಟ್ಟು ಅದ್ರ ಮೇಲೆ ಸಿಂಪಲಾಗಿರೋ ಈ ಮುಚ್ಚಳನ ಮುಚ್ಚಿಬಿಡೋಣ. ಈಗ ಸ್ವಲ್ಪ ಇದಕ್ಕೆ ಅಚ್ಕಾರದ ಪುಡಿನ ಹಾಕಬೇಕು. ನಮಗೆ ಖಾರ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಮಾತ್ರ ಹಾಕೊಳ್ಳೋಣ. ಜಾಸ್ತಿ ಆದರೆ ಖಾರ ಜಾಸ್ತಿ ಆಗುತ್ತೆ, ಆಮೇಲೆ ಗೊತ್ತಲ್ಲ. ಕರೆಕ್ಟಾಗಿ 15 ನಿಮಿಷ 1 kg ಚಿಕನ್ನು ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಇದನ್ನು ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕೋಣ. ಈಗ ನಾವು ಪ್ಲೇಟ್ಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋದೆ. ಹೆಂಗಿರುತ್ತೆ ಅಂದರೆ ಇವಾಗ ವಾವ್, ಸೂಪರ್. ನೋಡೋಣ ಟೇಸ್ಟು. ನೀವು ಮನೇಲಿ ಇದೇ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.